ಎಷ್ಟು ಜನಕ್ಕೆ ನಿಮ್ಮ ಪಾಪಪ್ ಮೆಸೇಜಲ್ಲೋ ಅಥವಾ ನಾರ್ಮಲ್ ಮೆಸೇಜಲ್ಲೋ ಕೆಲವೊಂದು ವಿಡಿಯೋಸ್ ಅಥವಾ ಫೋಟೋಸ್ ದಟ್ ಈಸ್ ರಿಲೇಟೆಡ್ ಟು ಸೆಕ್ಷುವಲ್ ಕಂಟೆಂಟ್ ಬಂದ್ಬಿಟ್ಟು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅನ್ನೋ ಥರದಲ್ಲೋ, ಅಥವಾ ಇನ್ನೊಂದು ಮೆಸೇಜ್ ಬರುತ್ತೆ, ಆರ್ ಯು ಅಲೋನ್, ಯು ವಾಂಟ್ ಟು ಟಾಕ್ ಟು ಮೀ ಅನ್ನೋ ಥರದಲ್ಲಿ, ಅದಕ್ಕೆ ಜಸ್ಟ್ ಕ್ಲಿಕ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ಎಷ್ಟು ಮೆಸೇಜ್ ಬಂದಿರುತ್ತೆ. ಹಾಗಾದರೆ ಇಲ್ಲಿ ಯಾವುದೋ ಒಂದು ಸೆಲ್ಲಿಂಗ್ ಆಗ್ತಾ ಇದೆ, ಯಾರೋ ಒಬ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾವುದದು ಸೆಲ್ ಆಗ್ತಾ ಇರೋದು, ಯಾರು ಪರ್ಚೇಸ್ ಮಾಡ್ತಾ ಇರೋದು? ದಟ್ ಈಸ್ ನಥಿಂಗ್ ಬಟ್ ಮೆನ್ಸ್ ಲಸ್ಟ್. ಹಿಂದಿನ ಕಾಲದಲ್ಲಿ ಇಂಥ ವಿಡಿಯೋಸ್ನ ನಾವು ನೋಡಬೇಕು ಅಂತ ಹೇಳಿದ್ರೆ ಒಂದು ಗೌಪ್ಯ ಸ್ಥಳಗಳಿಗೆ ಹೋಗಬೇಕಿತ್ತು. ಅಲ್ಲಿ ಅದೋ ಬ್ಲ್ಯಾಕ್ ಮಾರ್ಕೆಟ್ ಅಂತ ಹೇಳಿ ಕರಿತೀವಲ್ಲ, ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿ ಯಾರಾದರೂ ಇಟ್ಕೊಂಡ್ಬಿಟ್ರೆ, ಅಪ್ಪ ನಾನು ಯಾರಿಗಾದ್ರೂ ಸಿಕ್ಕಾಕೊಂಡ್ಬಿಟ್ರೆ, ಅಥವಾ ಏನೋ ಒಂದು ನಾಚಿಕೆಯಿಂದನೋ ಅಥವಾ ಏನೋ ಒಂದು ಭಯದಲ್ಲಿ ಹೋಗಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಒಂದು ಪೆನ್ ಡ್ರೈವು ಅಥವಾ ಸಿಡಿಗೋ ಹಾಕಿಸ್ಕೊಂಡ್ಬಂಡು ಯಾರಿಗೂ ಕಾಣದೇ ಇರೋ ಹಾಗೆ ನೋಡ್ತಾ ಇದ್ದ. ಆದರೆ ಈಗ ಅದು ನಮ್ಮ ಬೆರಳು ತುದಿಯಲ್ಲಿ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಾವು ಆ ಸ್ಟ್ರೀಮಿಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಹಾಗಾದರೆ ಇವಾಗ ಮೆನ್ಸ್ ಲಸ್ಟ್ ಅನ್ನೋದು ಒಂದು ಬಿಗ್ $1,000,000 ಅಲ್ಲ $1,000,000 ಸೆಲ್ಲಿಂಗ್ ಅಥವಾ $1,000,000 ಮಾರ್ಕೆಟಿಂಗ್ ಆಗ್ತಾ ಇದೆ. ನಾನು ಕೆಲವೊಂದು ಉದಾಹರಣೆಗಳ ಮೂಲಕ ನಿಮ್ಮ ಮುಂದೆ ಕೆಲವೊಂದು ವಿಷಯನ ಶೇರ್ ಮಾಡ್ತೀನಿ, ಹೇಗೆ ಮೆನ್ಸ್ ಲಸ್ಟು $1,000,000 ಮಾರ್ಕೆಟಿಂಗ್ ಐಡಿಯಾನ ಕೊಡ್ತಾ ಇದೆ ಅನ್ನೋದನ್ನ. 2019ರಲ್ಲಿ ಗೇಮರ್ ಗರ್ಲ್ ಬಾತ್ ವಾಟರ್ ವೈರಲ್ ಸೆನ್ಸೇಷನ್ ವಿಡಿಯೋ ಬರುತ್ತೆ. ಬೆಲ್ಲೆ ಡೆಲ್ಫಿನ್ಸ್ ಅನ್ನೋಳು ಅವಳು ಸ್ನಾನ ಮಾಡ್ಕೊಂಡಿರೋ ನೀರನ್ನ ಜಾರ್ಗಾಕಿ ಮಾರಾಟಕ್ಕೆ ಇಡ್ತಾಳೆ. ಫಸ್ಟ್ ಆ ಜಾರ್ ಅಥವಾ ಆ ಡಬ್ಬಿ $30 ಇರುತ್ತೆ. ನೀವು ನಂಬ್ತಿರಲ್ಲ, ಫಸ್ಟಿಗೆ ಸ್ಟಾರ್ಟಿಂಗ್ ಸೇಲ್ ಅಂತ ಒಂದು 500 ಬಾಟ್ಲಿಗೆ ಹಾಕಿರ್ತಾರೆ. ಬರೀ 3 ದಿನದಲ್ಲಿ ಕಂಪ್ಲೀಟ್ ಆಗಿ ಸೇಲ್ ಆಗುತ್ತೆ $90,000. ಇನ್ನೊಂದು ಬ್ರ್ಯಾಂಡ್ ಬರುತ್ತೆ, ಸೋಪ್ ಬ್ರ್ಯಾಂಡು. ಯಾವ್ದಪ್ಪ ಅಂತ ಹೇಳಿದ್ರೆ ಸಿಡ್ನೀಸ್ ಬಾತ್ ವಾಟರ್ ಬ್ಲಿಸ್. ಸಿಡ್ನಿ ಸ್ವೀನಿ ಅಂತಕ್ಕಂಥ ಒಂದು ಅಮೇರಿಕನ್ ಆಕ್ಟರು, ಅವಳು ಸ್ನಾನ ಮಾಡ್ಕೊಂಡಿರೋ ನೀರಲ್ಲಿ ಈ ಸೋಪನ್ನ ಪ್ರಿಪೇರ್ ಮಾಡಿ ಅದನ್ನ ಸೆಲ್ಲಿಗಿಡ್ತಾಳೆ. ಅದು ಕೆಲವು ನಿಮಿಷಗಳಲ್ಲಿ $1,000 ಕ್ರಾಸ್ ಮಾಡಿಬಿಡುತ್ತೆ. ಇನ್ನ ಪಕ್ಕದಲ್ಲಿ ಯಾರಾದ್ರೂ ಬೆವರು ವಾಸನೆ ಬಂದ್ರೆ ನಾವು ದೂರ ಹೋಗ್ತೀವಿ, ಆದ್ರೆ ಇವಾಗ ಬೆವರು ಕೂಡ ಮಾರಾಟಕ್ಕಿದೆ. ಅಲೆಕ್ಸಿಯಾ ಗ್ರೇಸ್ ಅನ್ನೋಳು ಪ್ರತಿ ವಾರ $10,000 ಅಷ್ಟು ಪಡಿತಾ ಇದ್ದಾಳೆ, ಜಸ್ಟ್ ಅವಳ ಸ್ವೆಟ್ ಅಥವಾ ಬೆವರನ್ನ ಸೆಲ್ ಮಾಡೋದ್ರ ಮೂಲಕ. ಇನ್ನ ನಮ್ಮದು ಬೆಳಗ್ಗೆ ಬ್ರೆತ್ ಅಥವಾ ನಾವು ಬೆಳಗ್ಗೆನೆ ಆಕಳಿಸಿದಾಗ ಒಂದು ಸ್ಮೆಲ್ ಬರುತ್ತಲ್ಲ, ಆ ಬ್ರೆತ್ನ ನಮಗೆ ತಡ್ಕೊಳಕ್ಕೆ ಆಗಲ್ಲ. ಆ ಬ್ರೆತ್ತಿಂದನೂ ಕೂಡ ವಾರಕ್ಕೆ $5,000 ಜನ ಗಳಿಸ್ತಾ ಇದ್ದಾರೆ. ನಮ್ಗೆ ಯಾರಾದ್ರೂ ಒಂದ್ ರೂಮಲ್ಲಿ ಗ್ಯಾಸ್ ಎಲ್ಲೋ ಒಂದ್ ಕಡೆ ರಿಲೀಸ್ ಮಾಡಿದ್ರು ಅಂತ ಹೇಳಿದ್ರೆ ಆ ರೂಮಲ್ಲೇ ಇರಕ್ಕಾಗೋದಿಲ್ಲ. ಆದ್ರೆ ಇಲ್ಲೊಬ್ಳು ಸ್ಟೆಫನಿ ಅನ್ನೋ ವ್ಯಕ್ತಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಆಕೆಯ ಗ್ಯಾಸ್ ಅನ್ನ ಒಂದು ಡಬ್ಬಿಗೆ ಹಾಕ್ಬಿಟ್ಟು ಆ ಡಬ್ಬಿಗೆ $1,000 ಹಾಕಿ ಸೆಲ್ ಮಾಡ್ತಾ ಇದ್ದಾಳೆ. ಅದನ್ನು ಕೂಡ ಇವಾಗ ಬೈ ಮಾಡೋರಿದ್ದಾರೆ. ಇನ್ನ ಬೆಳೀತಾ ಇರೋ AI ನಮ್ಗೆ ಏನೆಲ್ಲ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಯಾವ ವ್ಯಕ್ತಿ ಜೊತೆ ಮಾತಾಡ್ಬೇಕೋ ಆ ವ್ಯಕ್ತಿ ಅದೇ ತರದಲ್ಲೇ ನಿಮ್ಗೆ ಏನೇನ್ ತರ ಮಾತಾಡ್ಬೇಕು ಅಂದ್ರೆ, ಗರ್ಲ್ ಫ್ರೆಂಡ್ ಆಗಿ ಬೇಕು ಅನ್ನೋ ತರದಲ್ಲಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಅದೇ ತರ ನಮಗೆ ಕ್ಯಾರಿ ಅನ್ನೋ ಸಾಫ್ಟ್ವೇರ್ ಮೂಲಕ ಸಿಗ್ತಾ ಇದೆ. ಈ ಎಲ್ಲಾ ಕಂಟೆಂಟ್ಗಳು ಕೇವಲ ಯಾವುದೋ ಒಂದು ಗೌಪ್ಯವಾಗಿರ್ತಕ್ಕಂಥ ಸೈಟ್ಗಳಲ್ಲಿ ಮಾತ್ರ ಸಿಗ್ತಾ ಇಲ್ಲ. ನಮ್ಗೆ ಈಗ ಎಲ್ಲದರಲ್ಲೂ ನಮ್ಮ ಸೋಷಿಯಲ್ ಮೀಡಿಯಾ ಅಂತ ಏನು ಹೇಳ್ತೀವಲ್ಲ ನಾವು, ನಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಥವಾ ನಾವೇ ಡೈಲಿ ಯೂಸ್ ಮಾಡ್ತಕ್ಕಂಥ ವಾಟ್ಸಪ್ ಆಗಿರ್ಬೋದು, ಇದರಲ್ಲೇ ನಮ್ಮ ಕಂಟೆಂಟ್ಗಳಲ್ಲಿ ಇವು ಸಿಗ್ತಾ ಇದಾವೆ. ಈಗ ಮುಸ್ಕಾಲ್ ಕರಿಯಾ ಅನ್ನೋಳು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದ್ರ ಜೊತೆಗೆ ನೀವೇನಾದರೂ ನನ್ನ ಜೊತೆಗೆ ಮಾತಾಡಬೇಕು ಅಂತ ಹೇಳಿದ್ರೆ 1 ನಿಮಿಷಕ್ಕೆ $300 ಪೇ ಮಾಡಬೇಕು ಅಂತ ಹೇಳ್ತಾಳೆ. ಆದರೆ ಕೆಲವು ನಿಮಿಷಗಳಲ್ಲಿ 10,000 ಜನ ಫಾಲೋವರ್ ಅವಳಿಗೆ ಆಗ್ತಾಳೆ. ಜೊತೆಗೆ ಇವಾಗ ಅವಳು ಪ್ರತಿ ತಿಂಗಳು 30 ಲಕ್ಷನ ಅರ್ನ್ ಮಾಡ್ತಾ ಇದ್ದಾಳೆ. ಇಷ್ಟೇ ಅಲ್ಲದೆ ಯಾರಾದ್ರೂ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಜಸ್ಟ್ ಅವ್ರ ಪಾದದ ಪಿಕ್ಚರ್ ಹಾಕಿದ್ರೆ ಅಥವಾ ಅವ್ರು ನಡ್ಕೊಂಡು ಹೋಗೋ ಪಿಕ್ಚರ್ ಹಾಕಿದ್ರೆ ಅವರು ಎಷ್ಟೋ ಮಿಲಿಯನ್ ವ್ಯೂವರ್ಸ್ ಆಗ್ತಾರೆ, ಎಷ್ಟೋ ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ತಾರೆ ಬೈ ಪೇಯಿಂಗ್ ದ ಮನಿ. ಹಣನ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರೆ. ಎಂಥ ವಿಪರ್ಯಾಸ ಅಲ್ವಾ ಇವಾಗ. ಇನ್ನ ಪಾರ್ನೋಗ್ರಫಿ ಅಥವಾ ಪಾರ್ನ್ ಇಂಡಸ್ಟ್ರಿಗೆ ಬರೋದಾದ್ರೆ ಪ್ರತಿ ವರ್ಷ $100 ಬಿಲಿಯನ್ ಹೆಚ್ಚು ಮಾರ್ಕೆಟಿಂಗ್ ಮಾಡ್ಕೊತಾ ಇದೆ. ಯಾವ ಹಾಲಿವುಡ್ ಅಥವಾ ಯಾವ GDPಗೂ ಕಡಿಮೆ ಇಲ್ಲದೆ. 15% ಆಫ್ ದ ಮೆನ್ ಆರ್ ವಾಚಿಂಗ್ ಪಾರ್ನ್ ಡೈಲಿ. ಅದರಲ್ಲೂ ಕೂಡ ನಾವು 40% ಆಫ್ ದ ಮೆನ್
ಅದರಲ್ಲಿರ್ತಕ್ಕಂಥವ್ರು ಎಲ್ಲ ಯಂಗ್ ಮೆನ್ನೇ ಆಗಿದ್ದಾರೆ. ಇದೆಲ್ಲ ನಮ್ಗೆ ಏನಂತ ತಿಳಿಸುತ್ತೆ ಅಂತ ಹೇಳಿದ್ರೆ, ಒಂದು ಪಾದದ ಫೋಟೋದಿಂದ ಹಿಡಿದು ಒಬ್ರು ಸ್ನಾನ ಮಾಡಿರ್ತಕ್ಕಂಥ ನೀರಿಂದ ಮಾಡಿರೋ ಸೋಪು ಅಥವಾ ಸ್ನಾನದ ನೀರು ಅಥವಾ ಅವ್ರ ಬೆವರು ಜೊತೆಗೆ ಗ್ಯಾಸು ಎಲ್ಲನೂ ಸೆಲ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಮೆನ್ಸ್ ಲಸ್ಟ್. ಇದು ಕಾರಣನಾದ್ರೂ ಏನೆಲ್ಲ ಇರಬಹುದು? ಯಾಕೆ ಮೆನ್ಸ್ ಲಸ್ಟ್ ಇಷ್ಟೊಂದು $1 ಬಿಲಿಯನ್ ಮಾರ್ಕೆಟಿಂಗ್ ಸೆಲ್ಲಿಂಗ್ ಆಗ್ತಾ ಇದೆ? ಮೊದಲನೇದಾಗಿ ಇನ್ಕ್ರೀಸ್ ಟೆಸ್ಟೋಸ್ಟಿರಾನ್. ನಾವೇನು ಸೆಕೆಂಡರಿ ಸೆಕ್ಷುವಲ್ ಆರ್ಗನ್ ಡೆವಲಪ್ಮೆಂಟು, ಸೆಕೆಂಡರಿ ಸೆಕ್ಷುವಲ್ ಹಾರ್ಮೋನಲ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ. ಈ ಟೆಸ್ಟೋಸ್ಟಿರಾನು ಗಂಡಸರಲ್ಲಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕಂಪೇರಿಟಿವ್ಲಿ ವುಮೆನ್ಗೆ ಕಂಪೇರ್ ಮಾಡಿದ್ರೆ ಗಂಡಸರಲ್ಲಿ ಸೆಕ್ಷುವಲ್ ಅರೋಸಲ್ ಅಥವಾ ಸೆಕ್ಷುವಲ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಓಕೆ, ಇದು ಒಂದೇ ಕಾರಣ ಆಗಿರ್ಬೋದಾ? ಇಲ್ಲ. ಇವಾಗ ನಾವು ವರ್ಕ್ ಮಾಡೋಕ್ಕೆ ಮೆನ್ಗಳು ಹೊರಗೆ ಹೋಗ್ತಾರೆ ಅಥವಾ ಸಪ್ರೇಟ್ ಆಗಿರ್ತಾರೆ ಅಥವಾ ಲೋನ್ಲಿನೆಸ್ ಅಂತ ನಾವು ಏನು ಕರಿತೀವಿ, ಇದು ಕೂಡ ತುಂಬ ಕಾರಣ ಆಗ್ತಾ ಇದೆ. ಜೊತೆಗೆ ಸರಿಯಾದ ಸಂಗಾತಿಗಳನ್ನು ಹುಡುಕೊಳಕ್ಕಾಗ್ತಾ ಇಲ್ಲ. ನನಗೀಗ ಆನ್ಲೈನಲ್ಲೇ ಪ್ರತಿಯೊಂದು ಸಿಗಬೇಕಾದ್ರೆ ನಾನು ಯಾಕೆ ಒಬ್ಬ ಸಂಗಾತಿ ಬೇಕು, ಫಿಸಿಕಲಿ ನನಗೆ ಯಾಕೆ ಬೇಕು ಅನ್ನೋ ಲೆವೆಲ್ಲಿಗೆ ಒಂದು ವ್ಯಕ್ತಿ ಆ ಲೋನ್ಲಿನೆಸ್ ಅವನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಕೆಲವೊಂದು ಪದ್ಧತಿಗಳು ಅಥವಾ ಇವಾಗ ರೂಢಿಸ್ಕೊಂಡಿರ್ತಕ್ಕಂಥ ಪದ್ಧತಿಗಳು, ಮೆನ್ನ ಆದರೆ ಅವನಿಗೆ ಒಂದಷ್ಟು ಹೆಣ್ಮಕ್ಳು ಇರಬೇಕು, ಅವನಿಗೆ ಅಕಸ್ಮಾತ್ ಯಾರು ಹುಡುಗಿರೋ ಅವನನ್ನು ಇಷ್ಟಪಟ್ಟಿಲ್ಲ ಅಂತ ಹೇಳಿದ್ರೆ ಅವನು ಗಂಡಸ ಜಾತಿನೇ ಅಲ್ಲ ಅಂತ ಹೇಳೋ ಅಂತ ಕೆಲವೊಂದು ಪದ್ಧತಿಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಗಂಡಸರಲ್ಲಿ ಸೆಕ್ಷುವಲ್ ಅರೋಸಲ್ ಅಥವಾ ಸೆಕ್ಷುವಲ್ ಇಂಟ್ರೆಸ್ಟ್ನ ಜಾಸ್ತಿ ಮಾಡ್ತಾ ಇದೆ. ಈ ರೀತಿ ಕಂಟೆಂಟ್ಗಳನ್ನು ನೋಡಬೇಕಾದ್ರೆ ಅಥವಾ ಈ ರೀತಿ ಪಿಕ್ಚರ್ಗಳನ್ನು ನೋಡಬೇಕಾದ್ರೆ ಮನುಷ್ಯನಲ್ಲಿ ಡೋಪಾಮೈನ್ ಹಾರ್ಮೋನ್ ಎಲ್ಲ ಏನು ಇನ್ಕ್ರೀಸ್ ಆಗುತ್ತೆ, ಅದು ಒಂದು ಗ್ಯಾಂಬ್ಲಿಂಗ್ ಆಡೋದಕ್ಕೆ ಅಥವಾ ನಾವೇನು ಡ್ರಗ್ಸ್ಗಳನ್ನು ಕನ್ಸ್ಯೂಮ್ ಮಾಡ್ತಾರಲ್ಲ, ಡ್ರಗ್ ತಗೊಂಡ್ರು ಅಂತ ಹೇಳ್ತಾರಲ್ಲ, ಆ ನಶೆ ಹೇಳ್ತಾರಲ್ಲ, ಆ ನಶೆ ಥರದಲ್ಲೇ ತಗೊಂಡೋಗುತ್ತೆ. ಆದರೆ ಇದು ಏನು ಮಾಡುತ್ತೆ, ಹೆಚ್ಚಾಗಿ ಡ್ರಗ್ಸ್ ಕನ್ಸ್ಯೂಮ್ ಮಾಡೋರಾಗಿರ್ಬೋದು ಅಥವಾ ಗ್ಯಾಂಬ್ಲಿಂಗ್ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ವ್ಯಕ್ತಿಗಳು ನಾರ್ಮಲ್ ಆಗಿ ಇರೋಕ್ಕಾಗುತ್ತಾ? ಅದೇ ಥರದಲ್ಲೇ ಇದೂ ಸಹ ಈ ಥರ ಪಿಕ್ಚರ್ಸ್ ಅಥವಾ ಈ ಥರ ವಿಡಿಯೋಸ್ಗಳನ್ನು ನೋಡ್ತಾ ಇರ್ತಕ್ಕಂಥ ವ್ಯಕ್ತಿನೂ ಕೂಡ ಅದೇ ರೀತಿ ಮಾನಸಿಕವಾಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು ತುಂಬ ತೊಂದರೆಗಳನ್ನ ಅನುಭವಿಸ್ತಾನೆ. ಯಾವೆಲ್ಲ ತೊಂದರೆಗಳನ್ನ ಅನುಭವಿಸ್ತಾನೆ, ಮಾನಸಿಕವಾಗಿ ಯಾವೆಲ್ಲ ತೊಂದರೆಗಳನ್ನ ಅನುಭವಿಸ್ತಾನೆ ಅಂತ ಹೇಳಿದ್ರೆ, ಇವಾಗ ಆ ವ್ಯಕ್ತಿ ಯಾವುದೋ ಒಂದು ಪಿಕ್ಚರ್ನ ನೋಡ್ಬರ್ತಾನೆ ಅಥವಾ ವಿಡಿಯೋನ ನೋಡ್ಬರ್ತಾನೆ, ಇಲ್ಲಿ ಎಕ್ಸ್ಪೆಕ್ಟ್ ದ ಸೇಮ್, ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾನೆ ತನ್ನ ಪಾರ್ಟ್ನರ್ ಜೊತೆಗೆ. ಯಾವಾಗ ಅದು ಅವನಿಗೆ ಸಿಗೋದಿಲ್ಲ, ಈಗ ನಾನು ಆಗ್ಲೇ ಹೇಳಿದೆ, ಆ ಸೆಕ್ಷುವಲ್ ಇಂಟ್ರೆಸ್ಟು ಅವನಲ್ಲಿ ಯಾವುದೋ ಕಂಟೆಂಟ್ ನೋಡಿ ಬಂದಿರ್ತಾನೆ, ಅಲ್ಲಿ ಹೈಯೆಸ್ಟ್ ಆಗಿರ್ತಕ್ಕಂಥ ಕಂಟೆಂಟು ಇಲ್ಲಿ ಅವನಿಗೆ ರಿಯಲ್ ಲೈಫಲ್ಲಿ ಸಿಗಲ್ಲ. ಆವಾಗ ಡಿಸ್ಟೆನ್ಸ್ ಆಗ್ತಾ ಹೋಗುತ್ತೆ ಒಂದು ಹುಡುಗ ಮತ್ತು ಹುಡುಗಿ ಮಧ್ಯದಲ್ಲಿ. ಎಷ್ಟೊಂದು ಜನ ಗಂಡ್ಮಕ್ಳಿಗೆ ನಿಜವಾಗ್ಲೂ ಹುಡುಗಿರ ಜೊತೆಗೆ ಹೇಗೆ ಮಾತಾಡಬೇಕು, ಅವ್ರನ್ನ ಹೇಗೆ ನಡೆಸ್ಕೋಬೇಕು ಅನ್ನೋದು ಈಗ ಗೊತ್ತೇ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಅಷ್ಟೊಂದು ಅಡಿಕ್ಟ್ ಆಗಿದ್ದಾರೆ ಈ ಯಾರೋ ಒಬ್ರು ಹಿಂದೆ, ನಮ್ಮ ಮೀಡಿಯಾಗಳಿಂದೆ ಅಥವಾ ನಮ್ಮ ಕ್ಯಾಮ್ರಾಗಳಿಂದೆ ಅಥವಾ ನಮ್ಮದೇನು ಡಿವೈಸ್ ಯೂಸ್ ಮಾಡ್ತಾ ಇದ್ದೀವಲ್ಲ, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ಗಳಿಗಾಗಿರ್ಬೋದು, ಇವುಗಳಿಂದ ಯಾರೋ ಒಬ್ಬ ವ್ಯಕ್ತಿ ಇವನ್ನೆಲ್ಲ ಮಾಡಿ ನಿಜವಾಗ್ಲೂ ಇಲ್ಲದೆ ಇರೋ ವ್ಯಕ್ತಿ ಥರ ಸೃಷ್ಟಿಸ್ತಾ ಇದ್ದಾನಲ್ಲ, ಅವನ ಒಂದು ಬಲೆಗೆ ಬೀಳ್ತಾ ಇರೋದಕ್ಕೆ. ಇನ್ನು ಫಿಸಿಕಲ್ ಆಗಿ ದೈಹಿಕವಾಗಿ ಯಾವ ಥರ ಸಮಸ್ಯೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಗಂಡಸರಲ್ಲಿ ಪಾರ್ನ್ ಇಂಡ್ಯೂಸ್ಡ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ನಾವೇನು ಸೆಕ್ಷುವಲ್ ಆ್ಯಕ್ಟ್ ಮಾಡ್ತೀವಿ ಆ ಆ್ಯಕ್ಟಿಗೆ ಬೇಕಾಗಿರ್ತಕ್ಕಂಥ ಒಂದು ಕೆಪಾಸಿಟಿನ ಕಡಿಮೆ ಮಾಡ್ತಾ ಇದೆ. ಇನ್ನು ಮುಂದುವರೆದು ಹೋಗೋದಾದರೆ ಈ ಥರ ಕಂಟೆಂಟನ್ನೆಲ್ಲ ನೋಡ್ತಾ 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 ವ್ಯಕ್ತಿ ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರವರಲ್ಲೇ ಗುಂಪು ಕಟ್ಕೊಳ್ಳೋದು. ನಾವೀಗ ಚೀನಾದಲ್ಲೆಲ್ಲ ಕೆಲವೊಂದೆಲ್ಲ ಒಂದು ಗುಂಪುಗಳನ್ನು ನೋಡ್ಬೋದು. ಅವರು ಹೇಗಾಗಿದ್ದಾರೆ ಅಂತ ಹೇಳಿದ್ರೆ ಬರೀ ಅವರು ಗಾಸಿಪ್ಪು, ಹುಡುಗಿರು ಹೀಗೆ ಹುಡುಗಿರು ಹಾಗೆ ಮಾಡ್ತಾ ಮಾಡ್ತಾ ಅವರಿಗೆ ಹುಡುಗಿರಿಗೆ ಏನಾದರೂ ತೊಂದರೆ ಆದರೆ ಅಥವಾ ಹುಡುಗಿರು ಏನಾದರೂ ತುಂಬ ಕಷ್ಟನ ಅನುಭವಿಸೋದಾಗಿರ್ಬೋದು, ಇಂಥವನ್ನೆಲ್ಲ ನೋಡಿ ಖುಷಿ ಪಡ್ತಾ ಇದ್ದಾರೆ. ಯೋಚನೆ ಮಾಡಿ ಯಾವ ಲೆವೆಲ್ಲಿಗೆ ನಮ್ಮ ಈ ಕಂಟೆಂಟ್ಗಳು ನಮ್ಮನ್ನು ತಗೊಂಡೋಗ್ತಾ ಇದ್ದಾವೆ ಅಂತ ಅನ್ನೋದನ್ನು. ಎಲ್ಲ ಮೆನ್ಸ್ ಅಥವಾ ಗಂಡಸರು ಏನು ಅಂದ್ಕೊಂಡಿರ್ತಾರೆ, ನಾನೇ ಎಕನಾಮಿಯಲ್ಲಿ ತುಂಬ ಸ್ಟ್ರಾಂಗ್ ಇದ್ದೀನಿ, ನಾನು ಅರ್ನ್ ಮಾಡ್ತಾ ಇದ್ದೀನಿ, ನಾನು ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಇದು ನಿಜವಾಗ್ಲೂ ತಪ್ಪು. ನೀವೇನು ಈ ಥರ ವೀಡಿಯೋಸ್ ಆಗಿರ್ಬೋದು, ಈ ಥರ ಕಂಟೆಂಟಲ್ಲಿ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀರಾ, ನಿಮ್ಮ ಅರ್ನ್ ಮಾಡಿರ್ತಕ್ಕಂಥ ಮನಿನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಅದಕ್ಕೆ ದಾಸರಾಗ್ತಾ ಇದ್ದೀರಾ, ಗುಲಾಮ್ರಾಗ್ತಾ ಇದ್ದೀರಾ ಅಂತ ಅರ್ಥ.
ಇನ್ನ ಇಷ್ಟೊತ್ತು ನಾನು ಗಂಡಸರು ಹೇಗೆ ಈ ಕಾಮದ ತೃಷೆಯಲ್ಲಿ ಗುಲಾಮ್ರಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿದೆ. ಆದ್ರೆ ಆ ಕಂಟೆಂಟ್ ಕೊಡ್ತಾ ಇರೋದು ನೀವು ನೋಡ್ತಿರೋ ಇಲ್ಲೋ, ಚಿಕ್ಕ ಮಕ್ಕಳು ಇದ್ದಾರೆ. ಆ ಚಿಕ್ಕ ಮಕ್ಕಳು ಕೂಡ ಓಕೆ ಅಲ್ಲಿ ಯಾರೋ ಒಬ್ರು ಅರ್ನ್ ಮಾಡ್ತಾ ಇದ್ದಾರೆ, ಜಸ್ಟ್ ಶೋಯಿಂಗ್ ದೇರ್ ಬಾಡಿ, ನನ್ನ ಬಾಡಿನ ತೋರಿಸೋದ್ರಿಂದ ಯಾರೋ ಅರ್ನ್ ಮಾಡ್ತಾರೆ ಅಂದ್ರೆ ಅಷ್ಟು ಈಸಿಯಾಗಿ ಮನಿ ಬರುತ್ತೆ ಅಂದ್ರೆ ನಾನು ಯಾಕೆ ಮಾಡಬಾರ್ದು? ಗೊತ್ತಿಲ್ಲ, ಮುಂದೆ ಒಂದಿನ ನಿಮ್ಮ ಸುತ್ತಮುತ್ತ ಮನೇಲಿರ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲಿನ ಹೆಣ್ಮಕ್ಳೇ ಆಗಿರ್ಬೋದು, ಈ ಥರ ಕಂಟೆಂಟ್ ಕೊಟ್ಟರೆ ಈಸಿಯಾಗೇ ಸಿಗುತ್ತೆ, ನಾನ್ಯಾಕೆ ಈ ಥರ ಅರ್ನ್ ಮಾಡಬಾರ್ದು ಅಂತ ಉದ್ದೇಶದಲ್ಲಿ ಈ ಥರ ದಾರಿ ಹಿಡಿತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಆಗಿದಾವೆ. ಹಾಗಾಗಿ ಎಲ್ಲರೂ ಎಚ್ಚರವಾಗಿರಬೇಕು ಮತ್ತು ಜಾಗೃತವಾಗಿರಬೇಕು. ಇದು ಬರೀ ಒಬ್ಬ ಹುಡುಗನಿಗೆ ಅಥವಾ ಹುಡುಗಿಗೆ ಅನ್ನೋ ಥರದಲ್ಲ, ಎಲ್ಲ ಜನರಿಗೆ ಸಂದೇಶ ಏನಂತ ಹೇಳಿದ್ರೆ, ಈ ಥರ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಕಂಟೆಂಟ್ಗಳಾಗಿರ್ಬೋದು, ನಿಮ್ಗೆಲ್ಲಾದರೂ ಬರ್ತಾ ಇದೆ ಅಂತ ಹೇಳಿದ್ರೆ ಇಟ್ಸ್ ಓಕೆ. ಹಿಂದಿನ ಕಾಲದಲ್ಲಿ ನಮಗೆ ಒಂದು ಸ್ವಲ್ಪ ಭಯ ಇತ್ತು, ನಾಚಿಕೆ ಇತ್ತಲ್ವಾ, ಆ ನಾಚಿಕೆ ಇದ್ರೂ ಪರವಾಗಿಲ್ಲ. ಆದರೆ ನಮ್ಮ ಎಲ್ಲರೂ ಜೀವನ ಹಾಳಾಗೋದು ಬೇಡ ಈ ಥರದಲ್ಲಿ. ಹಾಗಾದ್ರೆ ನಮಗೆ ತಿಳಿದೇ ಇಲ್ಲದೆ ಇರ್ತಕ್ಕಂಥ ಎಷ್ಟೋ ವಿಷಯಗಳನ್ನ ನೀವು ತಿಳ್ಕೊಳ್ಬೇಕು ಅಂತ ಬಯಸಿದ್ರೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋಗಳಲ್ಲಿ ಆ ವಿಷಯಗಳನ್ನ ಡಿಸ್ಕಸ್ ಮಾಡ್ತೀವಿ.